ಸ್ವಾಮಿ ವಿವೇಕಾನಂದವರ ಭಾವಚಿತ್ರ ಮೆರವಣಿಗೆ ಹೋಗ್ತಾ ಇರೋ ಸಂದರ್ಭದಲ್ಲಿ ರಸ್ತೆ ಮಧ್ಯದಲ್ಲಿ ಒಂದು ಆಣೆ ಮಲಗಿದೆ. ಈ ಆಣೆಯನ್ನು ಯಾರ ಕಡೆ ಬಸಬೇಕು ಅಂತ ಆಲೋಚನೆ ಮಾಡಿದಾಗ ಮೊಟ್ಟ ಮೊದಲಿಗೆ ಬರ್ತಾರೆ ಖ್ಯಾತ ಖಳನಾಯಕ ರಂಗಭೂಮಿ ಕಲಾವಿದ ಸುಧೀರ್ ಅವರು. ಸುಧೀರ್ ಅವರೇ ಆಣೆ ಎಬ್ಬಿಸಬೇಕು ಅಂದಾಗ ಸುಧೀರ್ ಅವರು ಯಾವ ರೀತಿ ಮಾತಾಡ್ತಾರೆ? ನಾವನ ಬಾಯಿ, ನಾನು ಈ ಊರ ಮಾಲೀಗೌಡ. ಇಲ್ಲಿ ನನ್ನದೇ ಸರ್ವಾಧಿಕಾರ ಇರಬೇಕಾದ್ರೆ ನಮ್ಮೂರಿಗೆ ಬಂದು ನಮ್ಮ ರಸ್ತೆದಲ್ಲಿ ಮಲಗಿ ಹೋಗರವರ ತ್ರಾಸ ಮಾಡ್ತಾ ಇದೆಯಲ್ಲ, ಎಷ್ಟೇ ಧೈರ್ಯ ನನಗೆ? ಬಚ್ಚ ಹಳೆ ಬಚ್ಚ. ನಾನು ಯಾರು? ಈ ಕೌಟಿಗೆ ಜನ ನನಗೆ ಏನು ಬಿಡು ಕೊಟ್ಟಾರ ಗೊತ್ತೈತೆ? ಎಲ್ಲಿ ನೀನು ಆಪನ ಚಾಕ್ಲೇಟ್ ಚಂದ್ರು ಬುಲ್ಲೋಟ್ ಬಚ್ಚ ಮಚ್ಚೇಶ್ವರ ಒಡ್ರಿ ಬೇವ ಚಪ್ಪಾಳೆನ. ಅವ್ರಿಗೆ ಹೋಗ್ಲಿಲ್ಲ. ನೆಕ್ಸ್ಟ್ ಬಂದ್ರು ಟೈಗರ್ ಸರ್, ನೀವು ಬರಬೇಕು. ಮಗನೇ ಮಿಸ್ಟರ್ ಗಜರಾಜ, ಉಳಿಸೋದ್ರ ಮನೆಗೆ ಹೋಗೋರು ಬರ್ತಾರೆ ಕೊಡ್ತಾ ಇದ್ದಲ್ಲ, ಎಷ್ಟೋ ಧೈರ್ಯ ನಿನಗೆ ಮುಟ್ಟಾಳ. ಒಂದು ವೇಳೆ ನೀನೇನಾದ್ರೂ ಆಚೆ ಹೋಗ್ಲಿಲ್ಲ ಅಂದ್ರೆ ನಾನು ನಿನಗೆ ಎದ್ಕೊಂಡು ಹೋಗ್ತೇನೆ ಅಂತ ತಿಳ್ಕೊಳ್ತೀಯ? ನಾನೇ ಹೊರಟು ಹೋಗ್ತೇನೆ. ಇಟ್ ಈಸ್ ಟೈಗರ್. ಬರಲ, ಥ್ಯಾಂಕ್ ಯು. ಅವ್ರಿಗೂ ಹೋಗ್ಲಿಲ್ಲ. ನೆಕ್ಸ್ಟ್ ಬಂದ್ರು ನವರಸ ನಾಯಕ ಜಗ್ಗೇಶ್ ಅವರೇ, ನೀವು ಬರ್ಬೇಕು. ಐ ಲಕಡಿ ಬಗಡಿ ಬೇಡ ಮಾವ ನೀನ್ ಮಗ ಡೌ ಮಾಡಿದ್ರೆ ಇವ್ರುಗದ ಇಲ್ಲಿ ಇದ್ರುಗದ ಸಾಂಬಾರು ಚಂದ್ರಗದ ಚಟ್ನಿ ಮಗ ಡೌ ಮಾಡಿದ್ರೆ ಏನಾಗಿಸ್ಕೊಟ್ಬಿಟ್ಲಲ್ಲ ಹಾಕುದ್ವಿ. ಏನೇ ಆ ರಸ್ತೆದಲ್ಲಿ ಮಲ್ಲಿ ಬಿಟ್ಟಿದ್ರಿ ಶಿವ ಸೊಂಡ್ರಿ ಅಂತ ಬಾಳೆ ಬಿಡಿಕಿಂದ ಹೊರಟು ಬಿಡ್ತೀವಿ. ಬರಲ್ಲ, ಥ್ಯಾಂಕ್ ಯು. ಯಾಕ ಒಡ್ರ ಕಚ್ಚಾಪಳ. ಅವ್ರಿಗೂ ಹೋಗ್ಲಿಲ್ಲ. ನೆಕ್ಸ್ಟ್ ಬಂದ್ರು ಎನ್ ಎಸ್ ರಾವ್, ಹಳೆಯ ನಟರು ಎನ್ ಎಸ್ ರಾವ್ ಅವರೇ, ನೀವು ಬರ್ಬೇಕು. ಅಯ್ಯಪ್ಪ ಏನಪ್ಪ ಗುರುವೇ, ರಸ್ತೆಯಲ್ಲಿ ಮಲಿ ಬಿಡಿದಿಲ್ಲ ಕಣಯ್ಯ, ದಯವಿಟ್ಟು ಆಚೆ ಹೋಗಪ್ಪ, ಉಮಾಸರಿ ಬೆಳ್ಳದಿಲ್ಲ ಕಣಯ್ಯ. ಅಯ್ಯಪ್ಪ ಸತ್ಯ ಕಣಯ್ಯ, ಒಳ್ಳೆಪ್ಪ ಚಪ್ಪಾಳೆನ ಇನ್ನೇನು ಮಾಡ್ಬೇಕು ಸರ್ ಅಂತ ಕೇಳಿದ್ವಿ. ಅಲ್ಲಿ ಬಂದ್ರು ಟೆನ್ನಿಸ್ ಕೃಷ್ಣ ಅವರು. ಟೆನ್ನಿಸ್ ಅವರೇ, ಮೊನ್ನೆ ಬೆಂಗಳೂರು ಹೋಗಿದ್ರಲ್ಲ, ಅಲ್ಲೇನು ಕೇಳಿದ್ರು ಕ್ವಶನ್? ಟೆನ್ನಿಸ್ ಕೃಷ್ಣ ಅವರು, ನಮಸ್ಕಾರ ಗಣನ, ನಮಸ್ಕಾರ ಕನಕ, ನಾನು ನಂಜಪ್ಪನ ಮಗ ಗುಂಜಪ್ಪ. ವಿಧಾನಸೌಧ ಎಲ್ಲಿ ಇದೆ ಅಂತ ಕೇಳಿದ್ರು. ಹೈಕೋರ್ಟ್ ಎದುರುಗಡೆ ಎಂದೆ. ಹೈಕೋರ್ಟ್ ಎಲ್ಲಿ ಇದೆ ಅಂತ ಕೇಳಿದ್ರ, ವಿಧಾನಸೌಧ ಎದುರುಗಡೆ ಎಂದೆ. ಅವು ಎರಡು ಎಲ್ಲಿದ್ದಾವ ಅಂತ ಕೇಳಿದ್ರು. ಎದ್ರ ಬದ್ರ ವಿಧವೇ ಕಣನ ಅಂತ ಬಂದ್ಬಿಟ್ಟು. ಇನ್ನೇನ್ ಮಾಡ್ಬೇಕು ಸರ್ ಅಂತ ಕೇಳಿದ್ವಿ. ಅಲ್ಲಿ ಬಂದ್ರು ಭಯಂಕರ ನಟ ವಜ್ರಮಣಿ. ವಜ್ರಮಣಿ ಅವರೇ, ನೀವು ಆಣೆ ಎಬ್ಬಿಸ್ಬೇಕು ಅಂದಾಗ ವಜ್ರಮಣಿ ಅವರು ಮಾತಾಡ್ತಾರೆ. ಮಹಾಜನಗಳೇ, ದೈವ ಭಕ್ತರ ಆಸಕ್ತಿಯರ ಕಂಡು ಭಗವಂತ ರಾಮನ ಶ್ರೀಮಂತನಾಗಿ ಮಾಡಿದಾನೆ. ನಮ್ಮೂರಿಗೆ ಬಂದು ನಮ್ಮ ರಸ್ತೆದಲ್ಲಿ ಮಲಗಿ ಹೋಗರ ತ್ರಾಸ ಮಾಡ್ತಾ ಇದೆಯಲ್ಲ, ಎಷ್ಟು ಧೈರ್ಯ ಇರಬೇಕು ಎಲ್ಲ ಪುಣ್ಯ. ಇನ್ನೇನು ಮಾಡ್ಬೇಕು ಸರ್ ಅಂತ ಕೇಳಿದ್ವಿ. ನಮ್ಮ ಸರ್ ಹೇಳಿದ್ರು ವಿಷ್ಣುವರ್ಧನ್ ಕರ್ಕೊಂಬರ್ರಿ. ವಿಷ್ಣುವರ್ಧನ್ ಅವರೇ, ನೀವು ಬರಬೇಕು. ಈ ಕೈ ಕೌಟಿಗೆ ಆಸ್ತಿ. ಓಯ್ ಗಜರಾಜ, ಈ ಗಜರಾಜ ಇಲ್ಲಿ ಯಾಕೆ ಮಲಗಿದ್ದಾನೆ? ಯಾರು ಚೆನ್ನಾಗಿ ಗೊತ್ತು. ಯಾಕಂದ್ರೆ ಮನೆಯಿಂದ ಹೊರಡಬೇಕಾದ್ರೆ ಆಚಾರ ಹೇಳಿದ್ರು, ಈ ಗಜರಾಜನಲ್ಲಿ ನಾಗುಣಿ ಸೇರ್ಕೊಂಡ್ರೆ ಅದಕ್ಕೆ ಮಲಗಿದ್ದಾನೆ. ಓಯ್ ನಾಗುವಲ್ಲಿ ಅಣ್ಣ, ಅದು ಲೇದಾದ ಅಣ್ಣ ಹುಡುಕನಿಗೆ ಪಗಲ್ ಪಾಂಗಿನಿ ಪೋ. ಅರ್ಥ ತಂದ್ರೆ ನನಗಾಗಿಲ್ಲ, ನಿಮ್ಗೆಲ್ಲ. ಇನ್ನೇನು ನೋಡ್ಬೇಕು ಏನು ಸರ್? ಶಿವರಾಜ್ ಕುಮಾರ್ ಅವರೇ, ನೀವು ನೋಡಿ
ಪ್ರಪಂಚದ ಸುತ್ತ ಹಾಕೊಂಡು ಎಲ್ಲ ಕಡೆ ಹೊಡ್ಕೊಂಡು ಬಂದ್ರೆ ಅಪ್ಪಾಜಿ ಹೇಳಿದ ಮಾತು ಒಂದೇ ಒಂದು, ಪ್ರೀತಿ ವಿಶ್ವಾಸ ಇರಬೇಕು, ಬಾಳ್ಬೇಕು ಅಂತ ಆಸೆ ಪಟ್ಟವನು ನಾನು ರಸ್ತೆಯಲ್ಲಿ ಮಲಗಿರೋದನ್ನು ನೋಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಒಂದ್ ವೇಳೆ ನೀನಾದ್ರೂ ಹೋಗ್ಲಿಲ್ಲ ಅಂದ್ರೆ ಅಂದ್ರೆ 100 ವರ್ಷ, ಅಂದ್ರೆ 100 ವರ್ಷ, ಅಯ್ಯೋ ಅಂದ್ರೆ 3 ನಿಮಿಷ. ಬಲ್ಲ, ಥ್ಯಾಂಕ್ ಯು. ಇನ್ನೇನ್ ಮಾಡ್ಬೇಕು ಸರ್ ಅಂತ ಕೇಳಿದ್ವಿ. ಸರ್ ಮುಖ್ಯಮಂತ್ರಿ ಚಂದ್ರ ಅವರು ಬಂದರು. ಮುಟ್ಟಾಳ ಮಗನಿಗೆ ರಸ್ತೆದಲ್ಲಿ ಮನೆಗೆ ಹೋಗೋರು ತೊಂದರೆ ಕೊಡ್ತಿದ್ದೀನಿ, ಎಷ್ಟೋ ಧೈರ್ಯ ನನಗೆ ಮುಟ್ಟಾಳ. ದಯವಿಟ್ಟು ಒಂದು ವೇಳೆ ನೀನು ಆಚೆಗೆ ಹೋಗ್ಲಿಲ್ಲ ಅಂದ್ರೆ ಹೊಡ್ರೆ ಚಪ್ಪಾಳಣ. ರವಿಚಂದ್ರ ಬಂದ, ಕ್ರೇಜಿ ಸ್ಟಾರ್ ರವಿಚಂದ್ರ ಅವರೇ ನೀವು ಬರಬೇಕು. ಈ ಎಲ್ಲ ಪೀಸ್ ಮುಟ್ಟಾಳನ ಮಗನೇ, ರಸ್ತೆದಲ್ಲಿ ಮನೆಗೆ ಹೋಗೋರು ತೊಂದರೆ ಕೊಡ್ತಾ ಇದೆಯಲ್ಲ, ಎಷ್ಟೋ ಧೈರ್ಯ ನಿನಗೆ. ಒಂದ್ ವೇಳೆ ನಿನ್ನೆಂದ್ರೆ ಆಚೆ ಹೋಗ್ಲಿಲ್ಲ ಅಂದ್ರೆ ಈ ಕೌಟಿಗೆ ಜನ ನಿನ್ನೆ ಸುಮ್ಮನೆ ಬಿಡೋದಿಲ್ಲ. ಬರಲ್ಲ, ಥ್ಯಾಂಕ್ ಯು. ಇನ್ನೇನು ಮಾಡ್ಬೇಕ್ರಿ, ಎಲ್ಲ ಈ ವಿವೇಕಾನಂದ ಯುವಕ ಮಂಡಳದವರು ಸ್ಟ್ರೈಕ್ ಮಾಡಿದ್ರು. ಯಾಕೆ ಸರ್, ಇದು ಸಿನಿಮಾ ನಟರಿಗೆ ಆಣೆ ಅಂತ ಹೋಗಲ್ಲ, ಮತ್ತೆ ಯಾರಿಗೆ ಅಂತ ಹೋಗತ್ತೆ, ರಾಜಕಾರಣಿ ಕರೆಸಿದ್ರು. ಮೊಟ್ಟ ಮೊದಲಿಗೆ ಫೋನ್ ಮಾಡಿದ್ರು. ಯಾರಿಗೆ ಹೋದ್ರದು? ಕೌಟಿಗೆ ಹಿರಿಯರು ಫೋನ್ ಮಾಡಿದ್ರು. ಯಾರಿಗೆ ಹೋತು? ಯಾರಿಗೆ? ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹೋಯ್ತು. ಸರ್ ಆಣೆ ಮಲಗಿದೆ, ಆಣೆ ಎಬ್ಬಿಸ್ಬೇಕು. ಯಾವ ಈ ಸಂದರ್ಭದೊಳಗ ಆನೆಗಿರಿ ಓಡಿಸೋ ಕೆಲಸ ನಮ್ಮದಲ್ಲ, ನಮಗೆ ಯಾವ ಹೈಕಮಾಂಡ್ ಆದೇಶ ಕೊಟ್ಟಿಲ್ಲ. ಇವತ್ತು ಆಣಿ ಎಬ್ಬಿಸಂತೀರಿ, ನಾಳೆ ಬಂದು ಮಂಗ್ಯನ ಆಡ್ಸಂತೀರಿ. ಒಂದು ಕೆಲಸ ಮಾಡ್ರಿ. ಯಾರು? ಯಡಿಯೂರಪ್ಪ ಯಾರು? ಯಡಿಯೂರಪ್ಪ ಸಾಹೇಬ್ರೆ ಬರಬೇಕು. ಒಂದು ಸಂದರ್ಭದಲ್ಲಿ ನಾನು ಯಾರಿಗೆ ಹೇಳುವುದಿಲ್ಲ ಬಂಧುಗಳೇ, ಭಾರತೀಯ ಜನತಾ ಪಕ್ಷವನ್ನು ಸುಭದ್ರವಾದ ಸರ್ಕಾರ 45 ವರ್ಷಗಳ ಕಾಲ ಕಟ್ಟಿ ಬೆಳೆಸಿದ್ದೇನೆ ಬಂಧುಗಳೇ. ನಿಮ್ಗೆ ಯಾರು ಕಟ್ಟಣ? ಈ ಒಂದು ಸಂದರ್ಭದಲ್ಲಿ ಏನೇನು ಯಾರ ಕಡೆ ಎಬ್ಬಿಸಬೇಕು ಅಂತಕ್ಕಂಥದ್ದು ನರೇಂದ್ರ ಮೋದಿ ಜೊತೆ ಮಾತನಾಡ್ತೇನೆ, ಅಮಿತ್ ಶಾ ಜೊತೆ ಮಾತನಾಡ್ತೇನೆ. ಎಲ್ಲ ವಿಷಯವನ್ನು ನಾನು ಶೋಭಾ ಕಾರಂತ ತಿಳಿಸ್ತೇನೆ. ಬ್ಯಾಡ್ಬಿಡ್ರಿ. ಇನ್ನೇನು ನೋಡ್ಬೇಕು ಸರ್? ಸರ್ ಆ ಕಡೆ ಬಂದರು ಯಾರು? ನರೇಂದ್ರ ಮೋದಿ ಅಲ್ಲ, ಸಾರಿ ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಬರಬೇಕು ಕೌಟಿಗೆ. ಸಿದ್ದರಾಮಯ್ಯ ಸಾಹೇಬ್ರು ಬಂದರು. ಒಮ್ಮಕ್ಕಳೇ ಮೈಕ್ ಕೊಟ್ಟರೆ ಮಾತಾಡಲ್ರಿ, ಸುತ್ತ ನೋಡ್ತಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಕುಡ್ಗಳಪ್ಪ. ಜಮಖಂಡಿಯಲ್ಲಿ ಆನೆ ಬಂದು ಮಲಗಿದೆ. ಜಮಖಂಡಿ ಅಲ್ರಿ, ಇದು ಕವಟಗಿ. ಕವಟಗಿ ರೀ, ಇದು ಕವಟಗಿ. ಇದು ಕವಟಗಿರ? ನಾನು ಜಮಖಂಡಿ ಅಲ್ಲ ಎಲ್ಲಿ ಬಿಡವಲ್ರಿ ನೋಡ್ರಿ. ಯಾರೇ ಇಲಾಖೆ ಮಲಿತು ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕ್ರಿ? ಇದು ವಿರೋಧ ಪಕ್ಷದ ಕೈವಾಡ. ಎಲ್ಲ ತಾಯಂದರಿಗೆ ನಾನು ಬಸ್ ಫ್ರೀ ಮಾಡಿದೆ, ಬಸ್ಸಿನ ಡೋರ್ ಬರೆದು ಹಾಕಿದ್ರಿ. ಅನ್ನಭಾಗ್ಯ ಕೊಟ್ಟೆ, ಚಿಲ್ಲರೆ ಮಾರ್ಕಬಿಟ್ಟೆ, 2,000 ರೂಪಾಯಿ ಕೊಟ್ಟೆ, ಹತ್ತಿರವರೆಗೆ ಹಾಕಿದ್ರಿ. ಇವತ್ತು ಸಂದರ್ಭದಲ್ಲಿ ನಾವೆಷ್ಟು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಯಾರೇ ಎಬ್ಬಿಸ್ಬೇಕು ಅಂತಂದ್ರೆ ಅಲ್ಲಿ ವಾಟಾಳ್ ನಾಗರಾಜ್ ಬರ್ತಾರೆ, ಕೇಳಿ ನೋಡಿ. ಏನಂದ್ರೆ ವಾಟಾಳ್ ನಾಗರಾಜ್ ಅವರೇ ನೀವು ಬರಬೇಕು. ಇವತ್ತು ಕೌಟಿಗೆಯಲ್ಲಿ ಆನೆ ಮಲಗಿದೆ. ಈ ಆನೆ ಎತ್ತೋಗದೆ ಹೋದ್ರೆ ಕರ್ನಾಟಕ ಬಂದ್, ಮಹಾರಾಷ್ಟ್ರ ಬಂದ್, ತರಕಾರಿ ಬಂದ್ ಮಾಡ್ತೀವಿ, ರೇಷನ್ ಬಂದ್ ಮಾಡ್ತೀವಿ, ತರಕಾರಿ ಬಂದ್, ಹಾಲ್ ಬಂದ್, ಮೊಸರು ಬಂದ್, ಹಿಂದ್ ಬಂದ್, ಮುಂದ್ ಬಂದ್, ಒಟ್ಟಾರೆ ಎಲ್ಲ ಬ್ಯಾಡ್ಬಿಡ್ರಿ ಅಂದ್ ನಾವು. ನರೇಂದ್ರ ಮೋದಿ ಅವರೇ ನೀವು ಬರಬೇಕು ಅಂತ ಹೇಳ್ತಾರೆ. ನರೇಂದ್ರ ಮೋದಿ ಅವರು ಕೌಟಿಗೆ ಬಂದರು. ನರೇಂದ್ರ ಮೋದಿ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ.
ಸರ್ ಕನ್ನಡದಲ್ಲಿ ಹಿಂದಿನ ಕೌಟಿಗಿಯ ಸ್ವಾಮಿ ವಿವೇಕಾನಂದ ಜಯಂತಿಯ ಶುಭಾಶಯಗಳು. ಎಲ್ಲ ನನ್ನ ಪ್ರೀತಿಯ ಪದಾಧಿಕಾರಿಗಳಿಗೆ ನನ್ನ ಪ್ರೀತಿ ನಮಸ್ಕಾರಗಳು. और भैया बहनों, मेरा स्वच्छ भारत अभियान में ಬೈಬೇಡ, ಮುಂದೆ ಹಿಂದಿ ಬರಲ್ಲ ನಮಗೆ. ಕೊನೆಯದಾಗಿ ಧೀರೇಂದ್ರ ಗೋಪಾಲ್ ಅವರು ಬಂದರು. ಆನೆ ಕಿವಿಯಾಗ ಒಂದು ಕೆಟ್ಟ ಸುದ್ದಿ ಹೇಳಿದ್ರು, ಆನೆ ನಿಂದಿರಲಿಲ್ಲ. ಅದು PT ಉಷಾ ಹೊಡೆದಂಗೆ ಹೊಡೆದ್ರು. ಟೆನ್ನಿಸ್ ಮಿಸ್ಟರ್ ಕೇಳಿದ, ಅಲ್ಲ ಗುರುವೆ, ಮಾತಾಡ್ಸಂಗ ನೀವು ಓಡಿಸ್ತಲ್ಲ, ಏನಂತ ಹೇಳಿದೆ ಗುರುವೆ? ಧೀರೇಂದ್ರ ಗೋಪಾಲ್, ಶಿವನಿ ಶ್ಯಾಮಲಿಂಗ ತಿರುಬೂಗಿನ ಮಗನೇ ಟೆನ್ನಿಸು ಸಿಂಪಲ್ ಗಾನಿಗೆ ಪರಿಚಯ ಮಾಡಿಕೊಂಡೆ ಶಿವ. ಹಿಂದ್ಗಡೆ ಬಂದವರು ಎಲ್ಲ ಸಿನಿಮಾ ನಟರು ಗಂಡ, ಕೊನೆಗೆ ಬಂದವನು ನಾನು ಧೀರೇಂದ್ರ ಗೋಪಾಲ್. ನನ್ನ ಮಾತಿ ಒಂದ್ ವೇಳೆ ಎದ್ದು ಹೋಗಲಿಲ್ಲ ಅಂದ್ರೆ ನೆಕ್ಸ್ಟ್ ಬರವಣೆ ಕಾಳುಗಳ ವೀರಪ್ಪನ ಅಂದುಬಿಟ್ಟೆ ಶಿವ. ಆನೆ ನಿಂದ್ರದಂಗೆ ಹೊರಟೋಗ್ಬಿಡುತ್ತ ಶಿವನಿ ಶಂಭುಲಿಂಗ.